ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣ. ಈ ಪ್ರಕರಣದಲ್ಲಿ ಮೃತಪಟ್ಟಂತ 241 ಜನ ಈ ಮೃತದೇಹಗಳನ್ನ ಹುಡುಕುವುದೇ ಈಗ ಅತಿದೊಡ್ಡ ಚಾಲೆಂಜ್ ಆಗಿದೆ. ಆಸ್ಪತ್ರೆಯ ಮುಂದೆ ಆ ಮನೆಯವರ ಗೋಳಾಟ, ನರಳಾಟ ನೋಡೋದಕ್ಕಾಗೋದಿಲ್ಲ. ಇನ್ನು ವಿಜಯ್ ರೂಪಾನಿ ಅವರ ಮೃತದೇಹ ಈಗ ಪತ್ತೆಯಾಗಿದೆ, 70 ಗಂಟೆಗಳ ನಂತರ ಪತ್ತೆಯಾಗಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆ ಬಳಿ ಮೌನ ಮಡುಗಟ್ಟಿದೆ. ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ದುಃಖ ಕರುಳು ಹಿಂಡುವಂತಿದೆ. ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆ. 3 ದಿನಗಳ ಬಳಿಕ ಪತ್ತೆಯಾಯಿತು ರೂಪಾನಿ ಗುರುತು. ಗುಜರಾತ್ನ ಅಹಮದಾಬಾದ್ನಲ್ಲಿ ಘನಘೋರ ದುರಂತ ಸಂಭವಿಸಿ 3 ದಿನಗಳೇ ಕಳೆದು ಹೋಯಿತು. 70 ಗಂಟೆಗಳ ಬಳಿಕ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆಯಾಗಿದೆ. ವಿಜಯ್ ರೂಪಾನಿ ಸಹೋದರಿಯಿಂದ ಸ್ಯಾಂಪಲ್ ಪಡೆದು ಡಿಎನ್ಎ ಪರೀಕ್ಷೆ ಮಾಡಲಾಗಿತ್ತು. ಇಂದು ಮಾಜಿ ಸಿಎಂ ರೂಪಾನಿ ಅಂತ್ಯಕ್ರಿಯೆ. ಇಂದು ರಾಜ್ಕೋಟ್ನಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ನೆರವೇರಲಿದೆ. ಈಗಾಗಲೇ ಕುಟುಂಬಸ್ಥರು ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಖುಷ್ಬೂ ಕುಟುಂಬಸ್ಥರಿಗೆ ಶವ ಹಸ್ತಾಂತರ. ವಿಮಾನ ದುರಂತದಲ್ಲಿ ರಾಜಸ್ಥಾನ ಮೂಲದ ನವವಿವಾಹಿತೆ ಖುಷ್ಬೂ ಬೆಂದು ಹೋಗಿದ್ಲು. ಲಂಡನ್ನಲ್ಲಿರೋ ಪತಿಯ ಭೇಟಿಗೆ ಹೊರಟವಳಿಗೆ ಮಸಣ ಸೇರಿದ್ದಾಳೆ. ಸದ್ಯ ಖುಷ್ಬೂ ಡಿಎನ್ಎ ಮ್ಯಾಚ್ ಆಗಿದ್ದು ಕುಟುಂಬಸ್ಥರಿಗೆ ಆಕೆ ಮೃತದೇಹ ಹಸ್ತಾಂತರಿಸಲಾಯಿತು. ಇನ್ನು ತಮ್ಮವರ ಮೃತದೇಹಕ್ಕಾಗಿ ಸಿವಿಲ್ ಆಸ್ಪತ್ರೆ ಮುಂದೆ ಕುಟುಂಬಸ್ಥರು 3-4 ದಿನಗಳಿಂದ ಕಾದು ಕುಳಿತಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಆಸ್ಪತ್ರೆ ಬಳಿ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಸಮಸ್ಯೆ ಆಗದಂತೆ ನೀರು, ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಡಿಎನ್ಎ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕವೇ ಸಾವಿನ ಸಂಖ್ಯೆ. ಸಾವಿಗೀಡಾದವರ ನಿಖರ ಸಂಖ್ಯೆ ಹೇಳಲು ಬಿಜೆ ಮೆಡಿಕಲ್ ಡೀನ್ ಡಾಕ್ಟರ್ ಮೀನಾಕ್ಷಿ ಆಗುವುದು ಅಂತ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣ. ಈ ಪ್ರಕರಣದಲ್ಲಿ ಮೃತಪಟ್ಟಂತ 241 ಜನ ಈ ಮೃತದೇಹಗಳನ್ನ ಹುಡುಕುವುದೇ ಈಗ ಅತಿದೊಡ್ಡ ಚಾಲೆಂಜ್ ಆಗಿದೆ. ಆಸ್ಪತ್ರೆಯ ಮುಂದೆ ಆ ಮನೆಯವರ ಗೋಳಾಟ, ನರಳಾಟ ನೋಡೋದಕ್ಕಾಗೋದಿಲ್ಲ. ಇನ್ನು ವಿಜಯ್ ರೂಪಾನಿ ಅವರ ಮೃತದೇಹ ಈಗ ಪತ್ತೆಯಾಗಿದೆ, 70 ಗಂಟೆಗಳ ನಂತರ ಪತ್ತೆಯಾಗಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆ ಬಳಿ ಮೌನ ಮಡುಗಟ್ಟಿದೆ. ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ದುಃಖ ಕರುಳು ಹಿಂಡುವಂತಿದೆ. ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆ. 3 ದಿನಗಳ ಬಳಿಕ ಪತ್ತೆಯಾಯಿತು ರೂಪಾನಿ ಗುರುತು. ಗುಜರಾತ್ನ ಅಹಮದಾಬಾದ್ನಲ್ಲಿ ಘನಘೋರ ದುರಂತ ಸಂಭವಿಸಿ 3 ದಿನಗಳೇ ಕಳೆದು ಹೋಯಿತು. 70 ಗಂಟೆಗಳ ಬಳಿಕ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆಯಾಗಿದೆ. ವಿಜಯ್ ರೂಪಾನಿ ಸಹೋದರಿಯಿಂದ ಸ್ಯಾಂಪಲ್ ಪಡೆದು ಡಿಎನ್ಎ ಪರೀಕ್ಷೆ ಮಾಡಲಾಗಿತ್ತು. ಇಂದು ಮಾಜಿ ಸಿಎಂ ರೂಪಾನಿ ಅಂತ್ಯಕ್ರಿಯೆ. ಇಂದು ರಾಜ್ಕೋಟ್ನಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ನೆರವೇರಲಿದೆ. ಈಗಾಗಲೇ ಕುಟುಂಬಸ್ಥರು ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಖುಷ್ಬೂ ಕುಟುಂಬಸ್ಥರಿಗೆ ಶವ ಹಸ್ತಾಂತರ. ವಿಮಾನ ದುರಂತದಲ್ಲಿ ರಾಜಸ್ಥಾನ ಮೂಲದ ನವವಿವಾಹಿತೆ ಖುಷ್ಬೂ ಬೆಂದು ಹೋಗಿದ್ಲು. ಲಂಡನ್ನಲ್ಲಿರೋ ಪತಿಯ ಭೇಟಿಗೆ ಹೊರಟವಳಿಗೆ ಮಸಣ ಸೇರಿದ್ದಾಳೆ. ಸದ್ಯ ಖುಷ್ಬೂ ಡಿಎನ್ಎ ಮ್ಯಾಚ್ ಆಗಿದ್ದು ಕುಟುಂಬಸ್ಥರಿಗೆ ಆಕೆ ಮೃತದೇಹ ಹಸ್ತಾಂತರಿಸಲಾಯಿತು. ಇನ್ನು ತಮ್ಮವರ ಮೃತದೇಹಕ್ಕಾಗಿ ಸಿವಿಲ್ ಆಸ್ಪತ್ರೆ ಮುಂದೆ ಕುಟುಂಬಸ್ಥರು 3-4 ದಿನಗಳಿಂದ ಕಾದು ಕುಳಿತಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಆಸ್ಪತ್ರೆ ಬಳಿ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಸಮಸ್ಯೆ ಆಗದಂತೆ ನೀರು, ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಡಿಎನ್ಎ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕವೇ ಸಾವಿನ ಸಂಖ್ಯೆ. ಸಾವಿಗೀಡಾದವರ ನಿಖರ ಸಂಖ್ಯೆ ಹೇಳಲು ಬಿಜೆ ಮೆಡಿಕಲ್ ಡೀನ್ ಡಾಕ್ಟರ್ ಮೀನಾಕ್ಷಿ ಆಗುವುದು ಅಂತ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣ. ಈ ಪ್ರಕರಣದಲ್ಲಿ ಮೃತಪಟ್ಟಂತ 241 ಜನ ಈ ಮೃತದೇಹಗಳನ್ನ ಹುಡುಕುವುದೇ ಈಗ ಅತಿದೊಡ್ಡ ಚಾಲೆಂಜ್ ಆಗಿದೆ.
ಆಸ್ಪತ್ರೆಯ ಮುಂದೆ ಆ ಮನೆಯವರ ಗೋಳಾಟ ನರಳಾಟ ನೋಡೋದಕ್ಕಾಗೋದಿಲ್ಲ. ಇನ್ನು ವಿಜಯ್ ರೂಪಾನಿ ಅವರ ಮೃತದೇಹ ಈಗ ಪತ್ತೆಯಾಗಿದೆ, 70 ಗಂಟೆಗಳ ನಂತರ ಪತ್ತೆಯಾಗಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆ ಬಳಿ ಮೌನ ಮಡುಗಟ್ಟಿದೆ. ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ದುಃಖ ಕರುಳು ಹಿಂಡುವಂತಿದೆ. ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆ. 3 ದಿನಗಳ ಬಳಿಕ ಪತ್ತೆಯಾಯಿತು ರೂಪಾನಿ ಗುರುತು. ಗುಜರಾತ್ನ ಅಹಮದಾಬಾದ್ನಲ್ಲಿ ಘನಘೋರ ದುರಂತ ಸಂಭವಿಸಿ 3 ದಿನಗಳೇ ಕಳೆದು ಹೋಯಿತು. 70 ಗಂಟೆಗಳ ಬಳಿಕ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆಯಾಗಿದೆ. ವಿಜಯ್ ರೂಪಾನಿ ಸಹೋದರಿಯಿಂದ ಸ್ಯಾಂಪಲ್ ಪಡೆದು ಡಿಎನ್ಎ ಪರೀಕ್ಷೆ ಮಾಡಲಾಗಿತ್ತು. ಇಂದು ಮಾಜಿ ಸಿಎಂ ರೂಪಾನಿ ಅಂತ್ಯಕ್ರಿಯೆ. ಇಂದು ರಾಜ್ಕೋಟ್ನಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ನೆರವೇರಲಿದೆ. ಈಗಾಗಲೇ ಕುಟುಂಬಸ್ಥರು ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಖುಷ್ಬೂ ಕುಟುಂಬಸ್ಥರಿಗೆ ಶವ ಹಸ್ತಾಂತರ. ವಿಮಾನ ದುರಂತದಲ್ಲಿ ರಾಜಸ್ಥಾನ ಮೂಲದ ನವವಿವಾಹಿತೆ ಖುಷ್ಬೂ ಬೆಂದು ಹೋಗಿದ್ಲು. ಲಂಡನ್ನಲ್ಲಿರೋ ಪತಿಯ ಭೇಟಿಗೆ ಹೊರಟವಳಿಗೆ ಮಸಣ ಸೇರಿದ್ದಾಳೆ. ಸದ್ಯ ಖುಷ್ಬೂ ಡಿಎನ್ಎ ಮ್ಯಾಚ್ ಆಗಿದ್ದು ಕುಟುಂಬಸ್ಥರಿಗೆ ಆಕೆ ಮೃತದೇಹ ಹಸ್ತಾಂತರಿಸಲಾಯಿತು. ಇನ್ನು ತಮ್ಮವರ ಮೃತದೇಹಕ್ಕಾಗಿ ಸಿವಿಲ್ ಆಸ್ಪತ್ರೆ ಮುಂದೆ ಕುಟುಂಬಸ್ಥರು 3-4 ದಿನಗಳಿಂದ ಕಾದು ಕುಳಿತಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಆಸ್ಪತ್ರೆ ಬಳಿ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಸಮಸ್ಯೆ ಆಗದಂತೆ ನೀರು, ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಡಿಎನ್ಎ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕವೇ ಸಾವಿನ ಸಂಖ್ಯೆ, ಸಾವಿಗೀಡಾದವರ ನಿಖರ ಸಂಖ್ಯೆ ಹೇಳಲು ಬಿಜೆ ಮೆಡಿಕಲ್ ಡೀನ್ ಡಾಕ್ಟರ್ ಮೀನಾಕ್ಷಿ ಆಗುವುದು ಅಂತ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣ, ಈ ಪ್ರಕರಣದಲ್ಲಿ ಮೃತಪಟ್ಟಂತ 241 ಜನ ಈ ಮೃತದೇಹಗಳನ್ನ ಹುಡುಕುವುದೇ ಈಗ ಅತಿದೊಡ್ಡ ಚಾಲೆಂಜ್ ಆಗಿದೆ. ಆಸ್ಪತ್ರೆಯ ಮುಂದೆ ಆ ಮನೆಯವರ ಗೋಳಾಟ ನರಳಾಟ ನೋಡೋದಕ್ಕಾಗೋದಿಲ್ಲ. ಇನ್ನು ವಿಜಯ್ ರೂಪಾನಿ ಅವರ ಮೃತದೇಹ ಈಗ ಪತ್ತೆಯಾಗಿದೆ, 70 ಗಂಟೆಗಳ ನಂತರ ಪತ್ತೆಯಾಗಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆ ಬಳಿ ಮೌನ ಮಡುಗಟ್ಟಿದೆ. ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ದುಃಖ ಕರುಳು ಹಿಂಡುವಂತಿದೆ. ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆ. 3 ದಿನಗಳ ಬಳಿಕ ಪತ್ತೆಯಾಯಿತು ರೂಪಾನಿ ಗುರುತು. ಗುಜರಾತ್ನ ಅಹಮದಾಬಾದ್ನಲ್ಲಿ ಘನಘೋರ ದುರಂತ ಸಂಭವಿಸಿ 3 ದಿನಗಳೇ ಕಳೆದು ಹೋಯಿತು. 70 ಗಂಟೆಗಳ ಬಳಿಕ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆಯಾಗಿದೆ. ವಿಜಯ್ ರೂಪಾನಿ ಸಹೋದರಿಯಿಂದ ಸ್ಯಾಂಪಲ್ ಪಡೆದು ಡಿಎನ್ಎ ಪರೀಕ್ಷೆ ಮಾಡಲಾಗಿತ್ತು. ಇಂದು ಮಾಜಿ ಸಿಎಂ ರೂಪಾನಿ ಅಂತ್ಯಕ್ರಿಯೆ. ಇಂದು